ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ರಶ್ಮಿಸ್ ವ್ಲಾಗ್ಸ್. ಪಾರ್ಲರ್ಗೆ ಹೋಗದೆ ಮನೆಯಲ್ಲೇ ಸುಲಭವಾಗಿ ಸೂಪರ್ ಆಗುವಂತಹ ಫೇಶಿಯಲ್ ಗ್ಲೋ ಬೇಕಾ? ಈ ಕ್ರೀಮಿ ಪಪ್ಪಾಯದ ಫೇಸ್ ಪ್ಯಾಕನ್ನು ಒಮ್ಮೆ ಹಚ್ಚಿದ್ರೆ ಸಾಕು. ಒಂದು ಹಾಫ್ ಆನ್ ಅವರ್ ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡ್ರೆ ಆದಮೇಲೆ ನೋಡಬೇಕು, ಅದ್ಭುತವಂಥ ಗ್ಲೋ ನಿಮ್ಮ ಫೇಸಲ್ಲಿ ಸಿಗುತ್ತೆ. ನೀವು ಎಲ್ಲಾಂದರೆ ಈವೆಂಟ್ಗೆ ಹೋಗಬೇಕಂತ ಇದ್ದರೆ ಆ ಟೈಮಲ್ಲಿ ಒಂದು ಹಾಫ್ ಆನ್ ಅವರ್ಕ್ಕಿಂತ ಮುಂಚೆ ನೀವು ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟು ವಾಶ್ ಮಾಡಿದ್ರೆ ಅದ್ಭುತವಂಥ ಗ್ಲೋ ನಿಮ್ಮ ಫೇಸಲ್ಲಿ ಸಿಗುತ್ತೆ. ಕೇವಲ ಒಂದು ಫೇಸ್ ಪ್ಯಾಕ್, ಪಪ್ಪಾಯ ಫೇಸ್ ಪ್ಯಾಕ್ ಅದ್ಭುತವಾದಂಥ ರಿಸಲ್ಟ್ ಕೊಡ್ಬೋದು. ಅದು ಮನೆಯಲ್ಲೇ 3 ರಿಂದ 4 ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕಾಗುವಂಥದ್ದು. ಎಲ್ಲ ನ್ಯಾಚುರಲ್, ಎಲ್ಲ ಸೇಫ್ ಆಗಿರುವಂಥದ್ದು, ಎಲ್ಲದು ಆಲ್ ಸ್ಕಿನ್ ಟೈಪ್ನವ್ರಿಗೂ ಆಗುತ್ತೆ. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ವಾರಕ್ಕೆ ಒಂದು ಸಾರಿ ಅಪ್ಲೈ ಮಾಡಿದ್ರೆ ಸಾಕು, ಎಂಥ ಅದ್ಭುತ ರಿಸಲ್ಟ್ ಸಿಗುತ್ತೆ ಗೊತ್ತಾ. ಒಂದು ಸತಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ. ಬೇರೆ ಡಿಫ್ರೆಂಟ್ ಆಗಿರೋಂಥ ಫೇಸ್ ಪ್ಯಾಕ್ ವಾರದಲ್ಲಿ ಒಂದು ಸತಿ ಹಚ್ಕೊತ ಬನ್ನಿ. ನಿಮ್ಮ ಫೇಸ್ ಹೇಗಾಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮನೆಯಲ್ಲೇ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಆಮೇಲೆ ನನಗೆ ಹೇಳಿ, ಆಯಿತಾ? ಫೀಡ್ಬ್ಯಾಕ್ ಕೊಡಿ. ಬನ್ನಿ ಇವಾಗ ಪಪ್ಪಾಯ ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ. ಬನ್ನಿ. ಫಸ್ಟ್ ಬಂದ್ಬಿಟ್ಟು ಪಪ್ಪಾಯ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಏನು ಗೊತ್ತಾ, ತುಂಬ ಹಣ್ಣಾಗಿರೋ ಪಪ್ಪಾಯ ಇದು. ಸ್ವಲ್ಪ ಗಟ್ಟಿ ಇತ್ತು ಅಂದರೆ ಮಿಕ್ಸಿಯಲ್ಲಿ ರುಬ್ಕೊಂಡ್ಬಿಡಿ. ಇದು ನಾನು ಕೈಯೆಲ್ಲ ಸ್ಮ್ಯಾಶ್ ಮಾಡ್ತೀನಿ. ನೋಡಿ, ತುಂಬ ಹಣ್ಣಾಗಿದೆ ಇದು, ಅದಕ್ಕೋಸ್ಕರ ಕೈಯೆಲ್ಲ ಸ್ಮ್ಯಾಶ್ ಮಾಡ್ತೀನಿ ನಾನು. 1 ಪೀಸ್ ತೊಗೋತೀನಿ. 1 ಪೀಸ್, 2 ಪೀಸ್, 3 ಪೀಸ್ ನೋಡೋಣ ನನ್ನ ಫೇಸ್ಗೆ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ತುಂಬ ಹಣ್ಣಾಗಿದೆ. ಸ್ಮ್ಯಾಶ್ ಮಾಡಿದ್ದೀನಿ ಇದು. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಮೊಸರು 1 ಸ್ಪೂನ್ ತೊಗೊತೀನಿ. 1 ಸ್ಪೂನ್ ಮೊಸರು. ನೆಕ್ಸ್ಟ್ ಬಂದ್ಬಿಟ್ಟು ಮುಲೇತಿ ಪೌಡರ್. ಇದು ನಿಮಗೆ 1 ಸ್ಪೂನ್ ಹಾಕ್ಕೊಳ್ಬೇಕು. ಮುಲೇತಿ ಪೌಡರ್ನ ಇದು ನಿಮಗೆ 1 ಸ್ಪೂನ್ ಮುಲೇತಿ ಪೌಡರ್. ಒಳಗಡೆ ಇದೇ ರೀತಿ ಬರುತ್ತೆ, ಹೊರಗಡೆ ಪ್ಯಾಕಿಂಗ್ ಆ ರೀತಿ ಇರುತ್ತೆ. ಮುಲೇತಿ ಪೌಡರ್ನ ಹಾಕೊತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ರೋಸ್ ವಾಟರ್. ಇದು 1 ಸ್ಪೂನ್. ರೋಸ್ ವಾಟರ್. 1 ಸ್ಪೂನ್ ಬಂದ್ಬಿಟ್ಟು ಜೇನುತುಪ್ಪ. ಹನಿ 1 ಸ್ಪೂನ್. ಜೇನುತುಪ್ಪ 1 ಸ್ಪೂನ್. ಜೇನುತುಪ್ಪ ಹಾಕ್ಕೊಂಡು ಇಷ್ಟು ನಿಮಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆಗಿದೆ. ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ತೋರಿಸ್ತೀನಿ. ಈ ಥರ ಬಂದಿದೆ. ಇದನ್ನು ಫೇಸ್ಗೆ ಹಚ್ಕೊಂಡು ಒಂದು ಹಾಫ್ ಆನ್ ಅವರ್ ಬಿಡಿ. ಅದ್ರ ಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ವಾರಕ್ಕೆ ಒಂದು ಸತಿ ಹಚ್ಚಿ ಈ ಥರ ಪಪ್ಪಾಯ ಫೇಸ್ ಪ್ಯಾಕ್ ಯಾವುದಾದ್ರೂ ಪರವಾಗಿಲ್ಲ, ವಾರಕ್ಕೊಮ್ಮೆ ಹಚ್ಚಿ ನಿಮಗೆ ರಿಸಲ್ಟ್ ಏನು ಅನ್ನೋದು ಗೊತ್ತಾಗುತ್ತೆ.
ಈ ಥರ ಬರುತ್ತೆ. ಬನ್ನಿ ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಇವಾಗ ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ತೋರಿಸ್ತೇನೆ. ಹಾಗೆ ಇದು ಸ್ವಲ್ಪ ಬಟ್ಟೆ ಈಗ ಹಾಕೋತೀನಿ, ಯಾಕಂದರೆ ಗಲೀಜಾಗುತ್ತೆ. ಫೇಸಿಗೆ ಹಚ್ಚೋದಾಗ ಇದ್ದರೆ ಗಲೀಜಾಗುತ್ತೆ, ಹಿಂಗಿರಲಿ. ಸ್ಕಿನ್ಗೆ ಅಪ್ಲೈ ಮಾಡೋ ಟೈಮಲ್ಲಿ ಒಂದು 5 ಮಿನಿಟ್ಸ್ ಆದ್ರೂ ಮಸಾಜ್ ಮಾಡ್ಕೊಳ್ಳಿ, ಒಳ್ಳೆಯದು ಫೇಸ್ಗೆ. ತುಂಬ ಸರಿ ಹೇಳಿದ್ದೀನಿ. ಏನಕ್ಕೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದು. ಫೇಸ್ಗೆ ತುಂಬ ಒಳ್ಳೆಯದು. ನಿಮ್ಮ ಫೇಸ್ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ವಾರಕ್ಕೊಮ್ಮೆ ಮಾಡ್ಕೊಳ್ಳಿ ಅಷ್ಟೇ. ಫೀಡ್ಬ್ಯಾಕ್ ನನಗೇನಂತ ಹೇಳಿ. ಪಪ್ಪಾಯ ಫೇಸ್ ಪ್ಯಾಕೆ ಮಾಡ್ಕೊಬೇಕಂತ ಇಲ್ಲ, ಯಾವುದಾದ್ರೂ ಫ್ರೂಟ್ಸಿಂದು ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ಓಕೆ ಫ್ರೆಂಡ್ಸ್, ಇವಾಗ ಫೇಸ್ ವಾಶ್ ಮಾಡಿದ್ಮೇಲೆ ಮತ್ತೆ ನಾನು ಸಿಗ್ತೀನಿ. ಓಕೆನಾ? ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ತಾ ಇದೆಯಲ್ವ, ಫೇಸ್ ಕಾಣ್ತಾ ಇದೆ ಅಲ್ವಾ? ಇದನ್ನು ವಾರಕ್ಕೊಂದು ಸತಿ ಫೇಸ್ಗೆ ಅಪ್ಲೈ ಮಾಡಿ ನಿಮ್ಮ ಫೇಸ್ ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಯಾವ ಥರ ರಿಸಲ್ಟ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಆದರೆ ನೀವೊಂದು ಸತಿ ಟ್ರೈ ಮಾಡಾದಮೇಲೆ ನನಗೊಂದು ಫೀಡ್ಬ್ಯಾಕ್ ಕೊಡಿ, ಹೇಗೆ ಬಂತು ಏನಾಯಿತು ಅಂತೇಳ್ಬಿಟ್ಟು ಫೀಡ್ಬ್ಯಾಕ್ ಕೊಡಿ, ನನಗೂ ಗೊತ್ತಾಗುತ್ತೆ. ನಾನು ಹೇಳ್ದಂಗೆ ನೀವು ಮಾಡಬೇಕಷ್ಟೇ, ಆವಾಗ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ. ಈಗ ಕೆಮಿಕಲ್ ಹಚ್ಕೊಂಡು ಮಾಡಿಕೊಂಡು ಬೇರೆ ಏನಾರು ಮಾಡಿಕೊಂಡ್ರೆ ನಾನೇನು ಹೇಳೋದಕ್ಕಾಗಲ್ಲ. ನಾನು ಯಾವ ರೀತಿಯಲ್ಲಿ ಹೇಳಿದ್ದೆ, ವಾರಕ್ಕೆ ಒಂದು ಫೇಸ್ ಪ್ಯಾಕ್ ಯಾವುದಾದ್ರೂ ಫ್ರೂಟ್ಸ್ದು, ಪಪ್ಪಾಯದೇ ಬೇಕಂತ ಏನಿಲ್ಲ, ಯಾವುದಾದ್ರೂ ಪರವಾಗಿಲ್ಲ, ವಾರಕ್ಕೊಮ್ಮೆ ಹಚ್ಚಿ ಗೊತ್ತಾಗುತ್ತೆ ಫೇಸ್ ಹೇಗೆ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ, ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಫೀಡ್ಬ್ಯಾಕ್ ಕೊಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.